ಕರ್ನಾಟಕದ ಪ್ರಮುಖ ಹೂಡುವ ತಳಿಗಳೆಂದರೆ ಖಿಲಾರಿ, ಅಮೃತಮಾಲ್, ಹಳ್ಳಿಕಾರ್. ಖಿಲಾರಿ ತಳಿಯ ಎತ್ತುಗಳು ಮಹಾರಾಷ್ಟ್ರದ ದಕ್ಷಿಣ ಭಾಗ ಮತ್ತು ಉತ್ತರ ಕರ್ನಾಟಕದ ಜಿಲ್ಲೆಗಳಾದ ಬೆಳಗಾವಿ, ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಸಿಗುತ್ತವೆ. ಇತ್ತೀಚೆಗೆ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ಈ ಎತ್ತುಗಳನ್ನು ಒಕ್ಕಲುತನಕ್ಕಾಗಿ ಬಳಸುತ್ತಿದ್ದಾರೆ. ಇವುಗಳ ಗಾತ್ರ ಮಧ್ಯಮ ಆಗಿರುತ್ತದೆ, ತಲೆಯು ದೊಡ್ಡದಾಗಿರುತ್ತದೆ, ಹಣೆಯು ಮಧ್ಯದಲ್ಲಿ ಉಬ್ಬಿ ಭಾಗದಲ್ಲಿ ಸೀಳು ಕಂಡುಬರುತ್ತದೆ. ಬಿಲ್ಲಿನ ಆಕಾರದಲ್ಲಿರುವ ಕೂಡುಗಳು ಮತ್ತು ಬಿಳಿಯ ಮೈಬಣ್ಣ, ಹೊಟ್ಟೆಯ ಭಾಗ ಉದ್ದವಾಗಿದ್ದು ಗುಂಡಾಕಾರವಿರುತ್ತದೆ. ಎತ್ತುಗಳ ಕಾಲುಗಳು ಉದ್ದವಾಗಿದ್ದು ನೇರವಾದ ಮತ್ತು ಬಲವಾದ ಸ್ನಾಯುಗಳಿಂದ ಕೂಡಿರುತ್ತದೆ. ಕೊಳಗಗಳು ತುಂಬ ಗಟ್ಟಿಯಾಗಿದ್ದು ಕಪ್ಪು ಅಥವಾ ತಿಳಿ ಕೆಂಪಾಗಿರುತ್ತದೆ. ಚಿಕ್ಕ ಭಾಗವನ್ನು ಇದು ಹೊಂದಿರುತ್ತದೆ. ಒಟ್ಟಾರೆ ಹೂಡುವ ತಳಿಗೆ ಅಂದರೆ ಒಕ್ಕಲುತನದ ಕಾರ್ಯಚಟುವಟಿಕೆಗಳಿಗೆ ಅನುಕೂಲಕರವಾಗುವಂತೆ ದೇಹದ ಲಕ್ಷಣಗಳು ಕಂಡುಬರುತ್ತವೆ. ಖಿಲಾರಿಯಲ್ಲಿಯೂ ಕೂಡ ಅನೇಕ ಉಪಪ್ರಭೇದಗಳನ್ನು ವರ್ಗೀಕರಿಸಿದ್ದಾರೆ. ಮಸಾಡ ಖಿಲಾರಿ, ತಾಪಿ ಖಿಲಾರಿ, ನಕಲಿ ಖಿಲಾರಿ, ಜತ್ ಖಿಲಾರಿ. ಮಸಾಡ ಖಿಲಾರಿಯ ಮೈಬಣ್ಣ ಬೂದಿ ಮಿಶ್ರಿತ ಬಿಳಿ ಬಣ್ಣ, ಮುಖದ ಮೇಲೆ ಅಲ್ಲಲ್ಲಿ ಬೂದಿ ಬಣ್ಣದ ಮಚ್ಚಿನ ಹಾಗೆ ಗುರುತುಗಳು ಕಾಣಬಹುದು. ತಾಪಿ ಖಿಲಾರಿಯಲ್ಲಿ ಮೈಬಣ್ಣ ಬಿಳಿಯದಾಗಿದೆ, ಮೂಗು ಮತ್ತು ಕೊಳಗುಗಳು ನಸು ಕೆಂಪಾಗಿರುತ್ತವೆ. ಅದರಂತೆ ನಕಲಿ ಖಿಲಾರಿಯಲ್ಲಿ ಕೂಡ ಮೈಬಣ್ಣ ಬೂದು ಬಣ್ಣದ್ದಾಗಿದ್ದರೂ ಮುಂದಿನ ಕಾಲುಗಳು ತೊಡೆಯ ಬಣ್ಣವು ಇಟ್ಟಿಗೆಯ ಕೆಂಪು ಬಣ್ಣವನ್ನು ಹೋಲುತ್ತದೆ. ಮತ್ತು ಜತ್ ಖಿಲಾರಿ, ಇದರ ಮೈಬಣ್ಣ ಬೂದು ಬಣ್ಣ, ಕೊಳಗ ಮತ್ತು ಮೂದಿನ ತುದಿಯ ಬಣ್ಣ ಕೆಂಪಾಗಿರ್ತದೆ. ಈ ತಳಿಯ ಎತ್ತುಗಳು ಏರಿ ಭೂಮಿ ಅಂದರೆ ಕಪ್ಪು ಭೂಮಿಯಲ್ಲಿ ಕೆಲಸ ಮಾಡಲು ಹೆಸರುವಾಸಿಯಾಗಿದೆ. ಹೀಗಾಗಿ ಕರ್ನಾಟಕದ ಉತ್ತರ ಭಾಗದ ರೈತರ ಅಚ್ಚುಮೆಚ್ಚಿನ ಹೂಡುವ ತಳಿ ಈ ಖಿಲಾರಿಯಾಗಿದೆ. ಇದನ್ನೇ ಈ ಎತ್ತು ರೈತರ ಸಂಪತ್ತು ಎಂದು ವರ್ಣಿಸಲಾಗಿದೆ. ಅನೇಕ ರೈತರು ಇಂಥ ಎತ್ತಿನ ಹಾನಿ ಕಂಡು ಬಂದಾಗ, ಇಂಥ ಎತ್ತುಗಳ ಸಾವನ್ನಪ್ಪಿದಾಗ ಎದೆಯನ್ನೇ ಒಡೆದುಕೊಳ್ಳುತ್ತಾರೆ. ಹೀಗಾಗಿ ಎತ್ತು ಸತ್ರ ಎದಿನ ಹೋದಂಗ ಎನ್ನುವಂಥ ಒಂದು ಗಾದೆ ಮಾತು ಪ್ರಚಲಿತದಲ್ಲಿದೆ. ಖಿಲಾರಿ